ಎಲ್ಲರಿಗೂ ನಮಸ್ಕಾರ. ನಾನು ದವಂಡಗಲ್ ಅಕ್ಷು. ಜ್ಯುವೆಲ್ರಿ ಶಾಪಿಗೆ ಹೋಗ್ತಾ ಇದ್ದೀನಿ, ಬನ್ನಿ ನನ್ನೊಟ್ಟಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾ ಈ ವಿಡಿಯೋನ ಯುಗಾದಿ ಹಬ್ಬದ ದಿನ ಮಾಡಿದ್ದೆ, ಸೊ ಅದಕ್ಕೆ ನಾನು ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಮದುವೆಗೆ ಬೇರೆ ಎಲ್ಲ ಒಡವೆಗಳು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ಪ್ರಕಾರವಾಗಿ ಒಂದು ಹೆಣ್ಣಿಗೆ ಮದುವೆ ದಿನ ಕಾಲ್ಗೆಜ್ಜೆ ತುಂಬ ವಿಶೇಷವಾದದ್ದು. ನಮ್ಮ ದೊಡ್ಡವರು ಹೇಳುವ ಪ್ರಕಾರ ನೆತ್ತಿ ಬೊತ್ತಲಿ, ಹಣೆದ್ದು ಕುಂಕುಮ, ಕತ್ತಿಗೆ ಸರ, ಸೊಂಟಕ್ಕೆ ನ್ಯಾವಳ, ಅದೇ ಪ್ರಕಾರವಾಗಿ ಕಾಲಿಗೆ ಕಾಲ್ಗೆಜ್ಜೆ ಇದಿಷ್ಟು ಧರಿಸಬೇಕಂತೇಳಿ ಹೇಳಿ ನಮ್ಮ ಶಾಸ್ತ್ರ ಸಂಪ್ರದಾಯಗಳು ಹೇಳ್ತವೆ. ಇದು ಮದುವೆ ಆಗುವ ಮುಂಚೆ. ಮದುವೆ ಆದಮೇಲೆ ಕಾಲುಂಗುರ, ತಾಳಿ ಅದೆಲ್ಲ ಆ್ಯಡ್ ಆಗ್ತದೆ. ಸೊ ಮದುವೆಗಿಂತ ಮುಂಚೆ ನನಗೆ ಏನೆಲ್ಲ ಬೇಕು ಅದನ್ನೆಲ್ಲ ನಾನು ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಕಾಲ್ಗೆಜ್ಜೆ ಸಹ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೇನೆ. ಅಂದರೆ ನೋಡ್ಕೊಂಡು ಸುಮ್ಮನೆ ಹೋಗೋದಲ್ಲ, ತೊಗೊಳ್ತೀನಿ. ಆದರೆ ಯಾವ್ದು ತೊಗೊಳ್ಳೋದು ಏನು ಎತ್ತ ಅಂತ ಹೇಳಿ ಸ್ವಲ್ಪ ನೋಡ್ತಾ ಇದ್ದೇನೆ. ನನಗಂತೂ ಕೆಲವು ಇಷ್ಟ ಆಗಿತ್ತು, ಕೆಲವು ಇಷ್ಟ ಆಗಲಿಲ್ಲ. ಇಷ್ಟ ಆಗೋದ್ರಲ್ಲಿ 1-2-3 ನಮ್ಮ ಬಜೆಟ್ಗಿಂತ ಜಾಸ್ತಿ ಇತ್ತು. ಇನ್ನು ಕೆಲವು ಓಕೆ ರೇಂಜಲ್ಲಿತ್ತು. ನೋಡೋಣ ಅಂತ ಹೇಳಿ ಒಂದು 3-4 ಕಲೆಕ್ಷನ್ ಎಲ್ಲ ನೋಡಿ ನನ್ನ ಕಾಲಿಗೆ ಯಾವ್ದು ಚೆಂದ ಆಗುತ್ತೋ, ಹಾಗೆಯೇ ನಮಗೆ ಯಾವುದು ಸುಲಭವಾಗಿ ಎಟುಕುತ್ತೋ ಎಲ್ಲವನ್ನು ಥಿಂಕ್ ಮಾಡಿ ಆಮೇಲೆ ಒಂದು ಸೆಲೆಕ್ಷನ್ ಅಂತೂ ಮಾಡಿದ್ವಿ. ಕಾಲ್ಗೆಜ್ಜೆ ತೊಗೊಳ್ಳಿಕ್ಕೆ ನಾನು ಮತ್ತು ನನ್ನ ತಂಗಿ ಇಬ್ಬರೇ ಬಂದಿರೋದ್ರಿಂದ ನಮಗೆ ಜಾಸ್ತಿ ಕಷ್ಟವೂ ಆಗಿಲ್ಲ. ಅವಳು ಓಕೆ ಅಂದದ್ದು ನನಗೆ ಓಕೆ ಇತ್ತು, ನಾನು ಓಕೆ ಅಂದದ್ದು ಅವಳಿಗೂ ಓಕೆ ಇತ್ತು. ನಾನು ಜಾಸ್ತಿ ನೋಡ್ಲಿಕ್ಕೆ ಸಹ ಹೋಗಲಿಲ್ಲ. ನಾನು ನೋಡಿದ್ದೇ ಒಂದು ಡಿಸೈನಲ್ಲಿ ಒಂದು 6-7 ಡಿಸೈನ್ ಅಷ್ಟೇ ನಾನು ನೋಡಿದ್ದು. ಜಾಸ್ತಿ ಡಿಸೈನ್ಸನ್ನೆಲ್ಲ ನೋಡಿ ಮಂಡೆ ಎಲ್ಲ ಕಚ್ಚಂಬರ್ ಆಗೋದು ನನಗಿಷ್ಟ ಇಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಡಿಸೈನ್ಸ್ ಎಲ್ಲ ನೋಡಿ ತೊಗೊಳ್ಳೋದಾದರೆ ನಾವು ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ಆದರೆ ಚಿನ್ನ ಬೆಳ್ಳಿ ಎಲ್ಲ ನಮ್ಮ ಬಜೆಟಲ್ಲೇ ತೊಗೊಳ್ಬೇಕಾಗತ್ತಲ್ಲ. ಸೊ ಡಿಸೈನ್ ಮಾತ್ರ ಇಂಪಾರ್ಟೆಂಟ್ ಆಗೋದಿಲ್ಲ ಈ ವಿಷಯದಲ್ಲಿ ಮಾತ್ರ. ಒಂದು ಕಾಲ್ ಚೈನ್ ನನಗೆ ಇಷ್ಟ ಆಗಿತ್ತು. ಆಮೇಲೆ ನನ್ನ ತಂಗಿ ಅದು ಅಷ್ಟು ಚೆಂದ ಕಾಣಿಸೋದಿಲ್ಲ, ಡಲ್ ಆಗುತ್ತೆ, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ಲು. ಆಮೇಲೆ ನನಗೂ ಹಾಗೆ ಅನ್ನಿಸ್ತು ಇನ್ನೊಂದ್ರ ಪಕ್ಕ ಇಟ್ಟಾಗ. ಆಮೇಲೆ ಒಂದು ಸ್ವಲ್ಪ ಆಚೆ ಈಚೆ ಎಲ್ಲ ನೋಡಿ ಆಮೇಲೆ ನಾನು ಹೇಳಿದೆ, ಹಂಗಿದ್ರೆ ಒಂದೆರಡು ನೋಡಿದ್ದೇವಲ್ಲ, ಒಂದು ಸೆಲೆಕ್ಷನ್ ಅಂತ ಆಗಿದೆಯಲ್ಲ, ಸೊ ಅದನ್ನೇ ಎತ್ತಿ ಇಟ್ಕೊಂಡು ಬೇರೆ ಇನ್ನೊಂದು 2-3 ನೋಡೋಣ. ಅದಾದಮೇಲೆ ಬೇಕಿದ್ದರೆ ನಾವು ಇನ್ನೊಂದು ನೋಡ್ಬೋದು. ಅಂದರೆ ನಾವು ಇಷ್ಟು ತನಕ ನೋಡಿದ್ದೆಲ್ಲ ದಪ್ಪದ್ದೇ, ಸ್ವಲ್ಪ ಸಣ್ಣದ್ರಲ್ಲೂ ನೋಡೋಣ ಅಂತ ಹೇಳಿ ನೋಡುವ ಅಂತ ಕೂತ್ಕೊಂಡ್ವಿ. ಅದಾದಮೇಲೆ ನನಗೆ ಆ ಸಪುರದಲ್ಲಿ ಅಷ್ಟೇನು ಇಷ್ಟ ಆಗಿಲ್ಲ. ಆಮೇಲೆ ನಾನು ಬೇಡ ಅಂತ ಹೇಳಿದೆ. ಆಮೇಲೆ ಮತ್ತೆ ಅವರು ವಾಪಸ್ಸು ದಪ್ಪದ್ದೇ ಎಲ್ಲ ತೋರಿಸಿದ್ರು. ಅದರಲ್ಲಿ ಒಂದು ನಂಗೆ ತುಂಬ ಇಷ್ಟ ಆಗಿತ್ತು. ಆದರೆ ಅದು ತುಂಬ ತೂಕ ಇತ್ತು. ತುಂಬ ತೂಕ ಅಂದರೆ 100 ಚಿಲ್ಲರೆ ತೂಕ ಇತ್ತು. ನಂಗೆ ಅಷ್ಟು ತೂಕದ್ದೆಲ್ಲ ಬೇಡ ಅಂತ ಹೇಳಿ ಒಂದು 60 ಗ್ರಾಮ್ 70 ಗ್ರಾಮ್ ಹಾಗೆಯೇ ಇರಲಿ ಅಂತ ಹೇಳಿ ಒಂದು ಬೆಳ್ಳಿದು ಕಾಲ್ ಚೈನನ್ನು ಅಂತೂ ಇಂತೂ ಸೆಲೆಕ್ಷನ್ ಮಾಡಿದ್ವಿ. ಆಮೇಲೆ ಹೆಂಗಿದ್ರೂ ಬಂದಿದ್ದೇವೆ, ಒಂದು ರೌಂಡ್ ಹಾಕೋಣ, ಏನೆಲ್ಲ ಕಲೆಕ್ಷನ್ ಇದೆ ನೋಡೋಣ, ಚಿನ್ನದಲ್ಲಿ ಯಾವುದೆಲ್ಲ ಇದೆ ನೋಡೋಣ ಅಂತ ಹೇಳಿ ನನಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೆ ನಾನು 1-2-3 ಕಲೆಕ್ಷನ್ ನೋಡ್ತೀನಿ ಅಂತ ಹೇಳಿ, ಅಂದರೆ ಬೇರೆ ಏನು ನೋಡಿಲ್ಲ ನಾನು. ಅಲ್ಲಿ ಮೇಲ್ಗಡೆ ಏನಿದೆಯಲ್ಲ ಅವ್ರದ್ದು ಮೇಲ್ ಸೆಕ್ಷನಲ್ಲಿ ಕಾಲ್ ಚೈನು ಅಂದರೆ ಬೆಳ್ಳಿ ಐಟಮ್ಸು ಮತ್ತು ವಜ್ರದ ಐಟಮ್ಸು ಮತ್ತು ಇನ್ನೊಂದು ಕಿವಿದ್ದು ಸ್ಮಾಲ್ ಸ್ಟಡ್ಸು ಇಂಥದ್ದೆಲ್ಲ ಮಾತ್ರ ಮೇಲೆ ಇಟ್ಟಿದ್ರು. ಮಿಕ್ಕಿದೆಲ್ಲ ಕೆಳಗಿತ್ತು ಅಂದ್ಕೊಳ್ತೀನಿ, ನಾನು ಅಷ್ಟಾಗಿ ನೋಡಿಲ್ಲ. ಮೇಲ್ಗಡೆ ಏನೆಲ್ಲ ಇತ್ತು ಅದನ್ನೆಲ್ಲ ಒಂದು ರೌಂಡ್ ಹಿಂಗೆ ಜಸ್ಟ್ ನೋಡಿಕೊಂಡು, ನನಗೆ ಡೈಮಂಡ್ ರಿಂಗಲ್ಲಿ ಒಂದು ಇಷ್ಟ ಆಗಿತ್ತು, ಅದನ್ನೆಲ್ಲ ಕೈಗೆಲ್ಲ ಹಾಕ್ಕೊಂಡು ನೋಡಿಕೊಂಡೆಲ್ಲ ಬಂದೆ. ನಾವು ಮತ್ತೆ ಇದನ್ನು ಮುಗಿಸ್ಕೊಂಡು ಬೇರೆ ಕಡೆ ಸಹ ಹೋಗ್ಲಿಕ್ಕಿತ್ತಂತ ಹೇಳಿ ಆಮೇಲೆ ನಾವು ಸ್ವಲ್ಪ ಬೇಗ ಸೆಲೆಕ್ಷನ್ ಮಾಡಿಕೊಂಡು, ನನಗೆ ಎಲ್ಲಿ ಹೋದರೂ ಸಹ ಸ್ವಲ್ಪ ವೀಡಿಯೋ ಎಲ್ಲ ತೆಗೆಯುವ ಹುಚ್ಚಿದೆಯಲ್ಲ, ಸೊ ನಾನು ಒಂದಷ್ಟು ವೀಡಿಯೋ ಎಲ್ಲ ತೊಗೊಂಡೆ. ಯಾಕಂದರೆ ಯಾವತ್ತಾದರೂ ನನ್ನ ನೋಡುಗರಿಗೆ ಇದು ಬೇಕಿತ್ತು, ಅಕ್ಷತನದ್ದು ವೀಡಿಯೋದಲ್ಲಿ ನೋಡಿದ್ದೀನಿ, ನಾನು ಅಲ್ಲಿ ಹೋಗಿ ಟ್ರೈ ನೋಡ್ಬೋದು ಅಂತ ಹೇಳಿ ಅಂದ್ಕೊಂಡು ಯಾರಾದರೂ ಬಂದು ತೊಗೊಳ್ತಾರೆ ಅಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋದ್ದು ಸ್ವಲ್ಪ ಡಿಸೈನ್ ಇದೆಲ್ಲ ಕಲೆಕ್ಷನ್ ಎಲ್ಲ ಹಾಕೋದು. ಇಲ್ಲಾಂದರೆ ನಾನು ಸಹ ಹಾಕೋದಿಲ್ಲ ಎಂತಕ್ಕೆ ಸುಮ್ಮನೆ ಅಂತ ಹೇಳಿ ನಾನು ಸುಮ್ಮನೆ ಇರ್ತಿದ್ದೆ. ಆದರೆ ಕೆಲವೊಬ್ಬರು ಕಮೆಂಟೆಲ್ಲ ಕಮ್ಮಿ ಮಾಡೋದು. ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದಾರೆ, ನೀವು ಅದು ಹೋಗ್ತೀರಲ್ಲ ಮೇಡಮ್, ಆವಾಗೆಲ್ಲ ನೀವು ವೀಡಿಯೋ ಮಾಡ್ಕೊಂಡು ಬನ್ನಿ, ಸೊ ದ್ಯಾಟ್ ನಮಗೆ ಡಿಸೈನ್ ಇದು
ಎಲ್ಲ ಗೊತ್ತಾಗುತ್ತೆ. ಯಾವುದಾದ್ರೂ ಡಿಸೈನ್ ಇಷ್ಟ ಆದರೆ ನಾವು ಸಹ ಅದು ಡಿಸೈನ್ ಬಂದು ತೊಗೊಳ್ಬೋದಲ್ಲ ಅಂತ ಎಲ್ಲ ಹೇಳಿ ಒಂದಿಬ್ಬರು ಜನ ನನಗೆ ಮೆಸೇಜ್ ಹಾಕಿದ್ರು. ಅದಕ್ಕೋಸ್ಕರ ನಾನು ಈ ಥರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಮತ್ತು ಅವರು ನಮಗೆ ಕೆಲವೊಂದು ಸ್ಕೀಮ್ ಬಗ್ಗೆ ಎಲ್ಲ ಹೇಳಿದರು. ನಾವು ಯಾವ ಸ್ಕೀಮು ಮಾಡಿಲ್ಲ, ಅದು ನನಗೆ ತಲೆಬಿಸಿ ಅಂತ ಅನಿಸೋದು ಸ್ಕೀಮ್ ಕಟ್ಟೋದು, ಅದಕ್ಕೆ ನಾನು ಮಾಡಿಲ್ಲ. ಆದರೆ ಅವರು ಸುಮಾರು ಎಕ್ಸ್ಪ್ಲೇನ್ ಎಲ್ಲ ಮಾಡಿದರು. ನಾವೆಲ್ಲದಕ್ಕೂ ಹಾಂ 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 ಅಂತ ಹೇಳಿ ಬಂದ್ವಿ. ಅದಾದಮೇಲೆ ನನ್ನ ತಂಗಿಗೆ ಇದು ಎಂಥದ್ದು ಬೆಳ್ಳಿ ಮೋಡ ಅಂದರೆ ತುಂಬ ಇಷ್ಟ. ಸೊ ಅವಳು ಹೋದಾಗೆಲ್ಲ ಒಂದೊಂದು ಬೆಳ್ಳಿ ಮೋಡ ನೋಡ್ತಾಳೆ. ಸೊ ನೋಡಿಕೊಂಡು ಆಮೇಲೆ ಅದಾದಮೇಲೆ ನಾನು ಒಂದು ಸಣ್ಣ ಬ್ರಾಸ್ಲೆಟ್ ನೋಡಿದೆ, ನಂಗೆ ತುಂಬ ಇಷ್ಟ ಆಯಿತು ಅದು. ಅದೇ ತೊಗೊಳ್ಳಿಲ್ಲ. ಅದನ್ನೆಲ್ಲ ನೋಡಿಕೊಂಡು ಅದಾದಮೇಲೆ ಡೈಮಂಡ್ ಸೆಕ್ಷನ್ ಪಕ್ಕದಲ್ಲಿ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೈಮಂಡ್ ಸೆಕ್ಷನ್ನೇ ಇತ್ತು. ಡೈಮಂಡ್ ಸೆಕ್ಷನಿಗೆ ಹೋಗಿ ಒಂದಷ್ಟು ಡೈಮಂಡಿದು ಕಲೆಕ್ಷನ್ ಎಲ್ಲ ನೋಡಿಕೊಂಡೆ. ಅದಾದಮೇಲೆ ನಾವು ಹೊರಟ್ವಿ. ಇಲ್ಲಿ ನಾನು ಏನು ಹೇಳ್ತಿದ್ದೆ ಅಂದರೆ, ಇದೆಲ್ಲ ಮೊದಲೆಲ್ಲ ಚಿನ್ನದ ಬೆಲೆ ಕಮ್ಮಿ ಇತ್ತು, ಈ ಥರದ್ದೆಲ್ಲ ಬರ್ತಾ ಇರಲಿಲ್ಲ, ಸಣ್ಣದೆಲ್ಲ ಬರ್ತಾ ಇರಲಿಲ್ಲ. ಈಗ ತುಂಬ ಬೆಲೆ ಆಗಿದೆ. ಈ ಸಣ್ಣದು ಬ್ರಾಸ್ಲೆಟು ಎಲ್ಲ ಬರ್ತಾ ಇದೆ. ಆವಾಗೆಲ್ಲ ಬಂದಿದ್ರು ಒಳ್ಳೆ ಆಗ್ತಿತ್ತು. ಇವಾಗ ಇದನ್ನು ಸಹ ತೊಗೊಳ್ಳಿಕ್ಕೆ ದುಡ್ಡಿರೋದಿಲ್ಲ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದೆ. ಅದಾದಮೇಲೆ ನಾವು ಸೀದಾ ಹೋದದ್ದು ಇದು ಡೈಮಂಡದು ಸೆಕ್ಷನಿಗೆ. ನನಗೆ ಅಲ್ಲಿ ಒಂದು ರಿಂಗ್ ತುಂಬ ಇಷ್ಟ ಆಯಿತು, ಬಟ್ ಅದರ ರೇಟು ಕೇಳಿ ನನಗೆ ತಲೆಯೆಲ್ಲ ತಿರುಗಲು ಸ್ಟಾರ್ಟಾಗಿ ಹೋಯ್ತು. ನಮ್ಮ ನಿಲುವಿಗೆ ಇಲ್ಲ ಅದು ಅಂತ ಹೇಳಿ ಅಲ್ಲೇ ಇಟ್ಟು ಸೀದಾ ಬಂದೆ. ಮತ್ತು ಇಲ್ಲಿ ಹೋದಾಗೆಲ್ಲ ಸ್ವಲ್ಪ ಎಂತ ತೊಗೊಳ್ತೇವೋ ಬಿಡ್ತೇವೋ ಬೇರೆ ಪ್ರಶ್ನೆ, ಆದರೆ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಬರಬೇಕು. ಆವಾಗ ನಮಗೆ ಇನ್ನೊಬ್ರು ಯಾರಾದರೂ ಮಾತಾಡ್ತಾ ಇರುವಾಗ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅರ್ಥ ಆಗುತ್ತೆ. ಇಲ್ಲ ಅಂತೇಳಿ ಹೇಳಿದರೆ ನಮಗೆ ಗೊತ್ತಾಗೋದಿಲ್ಲ ಅವ್ರು ಏನು ಮಾತಾಡ್ತಾ ಇರ್ತಾರೆ ಅಂತ ಹೇಳಿ. ಇದೊಂದು ಸಣ್ಣ ನೆಕ್ಲೆಸ್ಸು ಒಂದು ಪೆಂಡೆಂಟ್ ಟೈಪ್, ಇದೊಂದು ಸರ. ಅದಕ್ಕೆ ಎಷ್ಟು ಸಮಥಿಂಗ್ ಲಕ್ಷ ಹೇಳಿದ್ರು ಅವರು. ಓ ದೇವರೇ ಅಂತ ಅನಿಸ್ತು ನನಗೆ. ಆಮೇಲೆ ಅದನ್ನು ಅಲ್ಲೇ ಇಟ್ಟು ಅದಕ್ಕೆ ಬಾಯ್ ಹೇಳಿ ನಾವು ಸೀದಾ ಬಿಲ್ಲಿಂಗ್ ಸೆಕ್ಷನಿಗೆ ಹೋದ್ವಿ. ಬಿಲ್ಲಿಂಗ್ ಸೆಕ್ಷನಿಗೆ ಹೋಗಿ ಬಿಲ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಆಯಿತು. ಅಂದರೆ ಅಲ್ಲಿ ಸ್ವಲ್ಪ ಪ್ರೊಸೀಜರ್ಸ್ ಎಲ್ಲ ಇರುತ್ತಲ್ಲ. ಆಮೇಲೆ ಅಲ್ಲಿ ಬಿಲ್ ಮಾಡಿಸಿ ಅಲ್ಲಿಂದ ನಾವು ಹೊರಟ್ವಿ ಸೀದಾ ಮನೆಗೆ. ಅಂದರೆ ಮನೆಗೆ ಹೋಗಿಲ್ಲ, ಮನೆಗೆ ಹೋಗಬೇಕಿದ್ರೆ ಮುಂಚೆನೇ ನಾವು ಹೋಟೆಲಿಗೆಲ್ಲ ಹೋಗಿದ್ವಿ. ಆ ವಿಡಿಯೋ ನಾನು ತುಂಬ ಮೊದಲನೇ ಅಪ್ಲೋಡ್ ಮಾಡಿದೆ. ಅಂದರೆ ಇದು ವಿಡಿಯೋ ಎಲ್ಲ ಸ್ವಲ್ಪ ಲೇಟನ್ನೇ ಅಪ್ಲೋಡ್ ಮಾಡಿರೋದು ನಾನು. ಅದು ವಿಡಿಯೋ ಅಂದರೆ ನಾನು ತಿಂದಿದ್ದು ಓಷನ್ ಪರ್ಲ್ ವಿಡಿಯೋ. ಯಾರಾದರೂ ನೋಡದಿದ್ದರೆ ಕಮೆಂಟ್ ಮಾಡಿ ನಾನು ವಿಡಿಯೋ ನೋಡಿದ್ದೇನೆ ಅಂತ ಹೇಳಿ. ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ, ಅಂದರೆ ಯೂಟ್ಯೂಬ್ ಚಾನಲಲ್ಲಿ, ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಓಕೆ, ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಇದಾಗಿತ್ತು ನನ್ನ ಕಾಲ್ ಚೈನ್ ಪರ್ಚೇಸ್ ಮಾಡಿದ ವಿಡಿಯೋ. ಇನ್ನು ಮುಂದೆ ಬೇರೆದೆಲ್ಲ ವಿಡಿಯೋ ಬರ್ತಾ ಹೋಗುತ್ತೆ, ನೀವು ನೋಡ್ತಾ ಹೋಗಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಒಂದು ಮಾಡಿಬಿಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ಬಾಯ್. ಎಲ್ಲರಿಗೂ ಶುಭವಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.